ಸುವ್ಯವಸ್ಥಿತಗೊಳಿಸಿ ಸುವ್ಯವಸ್ಥಿತಗೊಳಿಸಿದರು. ಇಲ್ಲಿ ನಳಂದ ತಕ್ಷಶಿಲಾ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಉಜ್ಜಯಿನಿ ಎಲ್ಲೆಲ್ಲಿ ನಮ್ಮ ವಿದ್ಯಾಪೀಠಗಳಿದ್ವೋ ಅಲ್ಲೆಲ್ಲ ನಮ್ಮ ಆಚಾರ ಅಲ್ಲಿಗೆ ಗೊತ್ತಿದೆ. ಹಲವು ವಿದ್ವಜ್ಜನರು ಅನೇಕ ದೇಶಗಳಿಗೆ ತೆರಳಿ ಅಲ್ಲಿನ ವಿದ್ಯಾ ಪದ್ಧತಿಗಳನ್ನು ಸುವ್ಯವಸ್ಥೆಗೊಳಿಸಿದರು. ವೈದ್ಯಕೀಯ ರೀತಿಯನ್ನು ಅವ್ರಿಗೆ ಹೇಳಿಕೊಟ್ರು. ಈ ರೀತಿ ಅಖಿಲ ವಿದ್ಯಾವನ್ನು ಅಖಿಲ ವಿಶ್ವವನ್ನು ನಮ್ಮ ಪೂರ್ವಜರು ಭಾರತೀಯ ಸಂಸ್ಕೃತಿಯ ಪ್ರಭಾವ ವಲಯದಲ್ಲಿ ನಿಲ್ಲಿಸಿ ಭಾರತವನ್ನು ಜಗದ್ಗುರುವನ್ನಾಗಿ ಮಾಡಿದ್ದರು. ಇದಕ್ಕೆಲ್ಲ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟ ಮಾರ್ಗ ಅಂದರೆ ಈ ಸಾಂಸ್ಕೃತಿಕ ಪ್ರಭಾವದಿಂದ ನಿಲ್ಲಿಸಿ ಭಾರತವನ್ನು ಜಗದ್ಗುರುವಾಗಿ ಮಾಡಿದರು. ಇದಕ್ಕೆ ಭೂಭಾಗ ಜಯಿಸುವುದು ಅವರ ಜಯಿಸುವುದು ಅವರ ಮನಸ್ಸೇ. ಅವರಿಗೆ ಆಸೆಯೇನೂ ಇರಲಿಲ್ಲ, ಆಕಾಂಕ್ಷೆ ಇರಲಿಲ್ಲ. ಆದರೆ ಕೋಟಿ ಕೋಟಿ ಮಾನವರ ಹೃದಯಗಳನ್ನು ಜಯಿಸುವುದು ಅವರ ಹೆಬ್ಬಯಕೆಯಾಗಿತ್ತು. ಎಲ್ಲರ ಹೃದಯವನ್ನು ಗೆಲ್ಲಬೇಕಾಗಿತ್ತು. ಯಾರ ಮೇಲೋ ಇದು ಆವೇಶ ಅಂತೂ ಇರಲಿಲ್ಲ. ಶಸ್ತ್ರದಿಂದಲ್ಲ, ಅವರನ್ನು ಒಲಿಸ್ಕೊಳ್ಳೋದು ಶಸ್ತ್ರದಿಂದಲ್ಲ, ಶಾಸ್ತ್ರದ ಆಧಾರದಿಂದ. ಅದದು ಶಾಸ್ತ್ರದ ಆಧಾರದಿಂದ ನಾವು ಅವರನ್ನ ಒಲಿಸ್ಕೋಬೇಕು. ಹಿಂಸೆ ರಕ್ತಪಾತಗಳಿಂದಲ್ಲ, ಹಿಂಸೆ ಮಾಡಿ ಅವರನ್ನು ಒಲಿಸ್ಕೊಳ್ಳೋದಲ್ಲ, ಪ್ರೀತಿ ಸೇವೆಯ ಆಧಾರದಿಂದ. ಅದು ಪ್ರೀತಿಯಿಂದ ಒಲಿಸ್ಕೋಬೇಕು, ಆ ಸೇವೆಯಿಂದ ನಾವು ಅದನ್ನು ತಗೋಬೇಕು. ಕೃಣ್ವಂತೋ ವಿಶ್ವಮಾರ್ಯಂ ಎಂಬುದು ಅವರ ಧ್ಯೇಯವಾಕ್ಯವಾಗಿತ್ತು. ಇದನ್ನು ಕೊಟ್ಟು ತಗೋಬೇಕು ಅನ್ನೋದೇ ಅವರ ಉದ್ದೇಶ ಇತ್ತು. ಒಂದೆಡೆ ಹಿಮಚ್ಛಾದಿತ ಸೈಬೀರಿಯಾ, ಹಿಮದಿಂದ ಕೂಡಿದಗತ್ತ ಸೈಬೀರಿಯಾ ದೇಶ. ಆದರೆ ಇನ್ನೊಂದೆಡೆ ಉರಿ ಬಿಸಿಲಿನ ಭೋರ್ಗರೆವ ಪ್ರವಾಹಗಳ ಇಂಡೋನೇಷ್ಯಾ. ಒಂದು ಕಡೆ ಇಂಡೋನೇಷ್ಯಾದಲ್ಲಿ ಬಿಸಿಲು ಜಾಸ್ತಿ, ನಡುವೆ ಅಜಗಜಾಂತರ. ಇವರು ಎರಡು ದೇಶಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಅವುಗಳಲ್ಲಿ ನೆಲೆಗೊಂಡ ಸ್ಫೂರ್ತಿ ಒಂದೇ. ಅವರಲ್ಲಿ